ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಫ್ರೆಂಡ್ಸ್. ನಾವಿವತ್ತು ಹೆಸರುಬೇಳೆ ಗಸಗಸೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಪ್ಯಾನ್ಗೆ ಅರ್ಧ ಕಪ್ನಷ್ಟು ಹೆಸರುಬೇಳೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಹೆಸರುಬೇಳೆ 5 ನಿಮಿಷಗಳ ಕಾಲ ರೋಸ್ಟ್ ಆದಮೇಲೆ ನಂತರ ಹೆಸರುಬೇಳೆ ಗಸಗಸೆ ಪಾಯಸ ಮಾಡೋಕ್ಕೆ ಏನೇನು ಬೇಕು ಅಂತ ನಾನಿಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ. ಮೊದಲಿಗೆ ದ್ರಾಕ್ಷಿ, ಗೋಡಂಬಿ, ತುಪ್ಪ, ತೆಂಗಿನಕಾಯಿ, ಕೊಬ್ಬರಿ, ಏಲಕ್ಕಿ, ಹಾಲು, ಅಕ್ಕಿ, ಗಸಗಸೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಗೋಡಂಬಿ, ಪಿಸ್ತಾ ಮತ್ತು ರುಬ್ಲಿಕ್ಕೆ ಬಾದಾಮಿ ಮತ್ತು ಗೋಡಂಬಿ ಇದಿಷ್ಟು ರುಬ್ಲಿಕ್ಕೆ ಹಾಕ್ಕೋಬೇಕು ಫ್ರೆಂಡ್ಸ್. ನಂತರ ಅರ್ಧ ಕಪ್ನಷ್ಟು ಶಾವಿಗೆ, ಬೆಲ್ಲ ಒಂದು ಉಂಡೆ, ಅರ್ಧ ಕಪ್ನಷ್ಟು ಹುರಿದಿಟ್ಕೊಂಡಿರೋ ಹೆಸರುಬೇಳೆ ಇದಿಷ್ಟು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪ್ಯಾನ್ಗೆ ಒಂದು 3 ಸ್ಪೂನ್ನಷ್ಟು ಅಕ್ಕಿನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಅಕ್ಕಿನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಅಕ್ಕಿ ಮತ್ತು ಗಸಗಸೆ ಕೊಬ್ಬರಿನ ನಾವು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಗಸಗಸೆ ಪಾಯಸ ಬರುತ್ತೆ. ನಂತರ 4ರಿಂದ 5 ಸ್ಪೂನಷ್ಟು ಗಸಗಸೆ ಹಾಕೋಣ. ಇದನ್ನು ಕೂಡ ಚಿಟಪಟ ಅನ್ನೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಗಸಗಸೆ ಸ್ವಲ್ಪ ರೋಸ್ಟ್ ಆದಮೇಲೆ ಅರ್ಧ ಕಪ್ನಷ್ಟು ಕೊಬ್ಬರಿ ಹಾಕೋಣ. ಕೊಬ್ಬರಿನ ಸೇರಿಸಿ ಸ್ವಲ್ಪ ತೂರ್ಕೊಳ್ಳೋಣ. ಆಲ್ಮೋಸ್ಟ್ ಕೊಬ್ಬರಿನೂ ಸಹ ಚೆನ್ನಾಗಿ ರೋಸ್ಟ್ ಆಗಿದೆ ಫ್ರೆಂಡ್ಸ್. ಇದಿಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮೊದಲು ತೆಂಗಿನಕಾಯಿ ತುರಿ, ಹುರಿದಿಟ್ಕೊಂಡಿರೋ ಗಸಗಸೆ, ಅಕ್ಕಿ ಮತ್ತು ಕೊಬ್ಬರಿ ಸೇರಿಸೋಣ. ನಂತರ ಗೋಡಂಬಿ, ಬಾದಾಮಿ, ಏಲಕ್ಕಿ ಇಷ್ಟನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಂತರ ಒಂದು ಪಾತ್ರೆಗೆ ನೀರನ್ನು ಹಾಕಿ ಬೆಲ್ಲನ ಕುಟ್ಕೊಂಡು ಪುಡಿ ಮಾಡಿಕೊಂಡು ಅದರ ಜೊತೆ ಸೇರಿಸಿ ಕರಗ್ಲಿಕ್ಕೆ ಬಿಟ್ಟು ಸ್ಟವ್ ಆನ್ ಮಾಡೋಣ. ಚೆನ್ನಾಗಿ ತಿರುಗಿಸ್ತಾ ಬನ್ನಿ. ಮತ್ತೊಂದು ಕಡೆ ಪ್ಯಾನ್ಗೆ ಒಂದು 3ರಿಂದ 4 ಸ್ಪೂನಷ್ಟು ತುಪ್ಪ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬಾದಾಮಿ, ಗೋಡಂಬಿ, ಪಿಸ್ತಾ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡೋಣ. ಈ ಡ್ರೈ ಫ್ರೂಟ್ಸು ಸ್ವಲ್ಪ ಬ್ರೌನ್ ಕಲರ್ ಬರ್ತಿದ್ದಂಗೆ ದ್ರಾಕ್ಷಿ ಸೇರಿಸೋಣ. ದ್ರಾಕ್ಷಿ ಉರಿತಾ ದಪ್ಪದಾಗುತ್ತೆ. ನಂತರ ಈ ಎಲ್ಲ ಡ್ರೈ ಫ್ರೂಟ್ಸ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ನಂತರ ಅದೇ ತುಪ್ಪಕ್ಕೆ ಶಾವಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಡ್ರೈ ಆಗೋ ತನಕ ಹುರ್ಕೊಳ್ಳೋಣ. ಶಾವಿಗೆ ಕೂಡ ಸ್ವಲ್ಪ ಬ್ರೌನಿಶ್ ಬರೋ ತನಕ ಹುರ್ಕೊಳ್ಳೋಣ. ನಂತರ ಬೆಲ್ಲ ಕುದಲಿಕ್ಕೆ ಶುರುವಾಗಿದೆ. ಕುದೀತಾ ಇರೋ ಬೆಲ್ಲದ ನೀರಿಗೆ ರುಬ್ಬಿಟ್ಕೊಂಡಿರೋ ಕಾಯಿ ಮತ್ತು ಗಸಗಸೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿರುಗಿಸ್ತಾ ಇರೋಣ. ಹಾಗೆ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಕುದಲಿಕ್ಕೆ ಆರಂಭ ಆಗಿದೆ. ನಂತರ ಹುರಿದಿಟ್ಕೊಂಡಿರೋ ಶಾವಿಗೆ ಸೇರಿಸೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಶಾವಿಗೆನ ಬೇಯಲಿಕ್ಕೆ ಬಿಟ್ಟು
ನಂತರ ಹುರಿದಿಟ್ಟಿರೋ ಹೆಸರುಬೇಳೆನ 2 ಕೂಗಿಸ್ಕೊಂಡು ನಂತರ ಅದು ತಣ್ಣಗಾದ ಮೇಲೆ ಈ ಮಿಶ್ರಣ ಜೊತೆ ಸೇರಿಸೋಣ. ನಂತರ 1 ಲೋಟ ಹಾಲನ್ನು ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕರೆದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಇದ್ರ ಜೊತೆ ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಟ್ಟರೆ ನಂತರ ಒಂದು 3 ರಿಂದ 4 ಸ್ಪೂನಷ್ಟು ತುಪ್ಪ ಸೇರಿಸೋಣ. ಈಗ ರುಚಿಯಾದ ಹೆಸರುಬೇಳೆ ಗಸಗಸೆ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸ್. ಬನ್ನಿ ನಾವು ಟೇಸ್ಟ್ ಮಾಡ್ತೀವಿ ಮತ್ತು ನೀವು ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಬಾಯ್.